ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಸೆಪ್ಟೆಂಬರ್ 30, 2025 ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತರಗತಿಯಲ್ಲಿ ಇಲ್ಲಿ ಪಟ್ಟಿ ಮಾಡಲಾದ ಎಲ್ಲ ವಿಷಯಗಳ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ತರಗತಿಯನ್ನ ಕೊನೆವರೆಗೆ ವೀಕ್ಷಿಸಿ. ಮೊದಲನೇ ಮಾಹಿತಿ, ಸ್ಪರ್ಶ ಪಿಂಚಣಿ ವ್ಯವಸ್ಥೆ. ಏನಿದು ಸ್ಪರ್ಶ ಪಿಂಚಣಿ ವ್ಯವಸ್ಥೆ? ಇದು ಯಾರಿಗೆ ಸಂಬಂಧಪಟ್ಟಿದೆ ಮತ್ತು ಇವಾಗ ಏಕೆ ಸುದ್ದಿಯಲ್ಲಿದೆ? ಇವುಗಳೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸ್ಪರ್ಶ ಪಿಂಚಣಿ ವ್ಯವಸ್ಥೆ ಇದು ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಒಂದು ಉಪಕ್ರಮವಾಗಿದೆ. ರಕ್ಷಣಾ ಸಿಬ್ಬಂದಿಗೆ ವಿಶ್ವದ ಅತಿದೊಡ್ಡ ಪಿಂಚಣಿ ವ್ಯವಸ್ಥೆಯಾದ ಸ್ಪರ್ಶ ರಕ್ಷಣಾ ಪಿಂಚಣಿದಾರರಿಗೆ ಸಮಗ್ರ ಪರಿಹಾರವನ್ನ ಒದಗಿಸುವ ಗುರಿಯನ್ನ ಹೊಂದಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಇತ್ತೀಚೆಗೆ ಪಿಂಚಣಿ ಆಡಳಿತ ವ್ಯವಸ್ಥೆ ರಕ್ಷಾ 6.43 ಲಕ್ಷ ಪ್ರಕರಣಗಳಲ್ಲಿ 5.60 ಲಕ್ಷ ಪ್ರಕರಣಗಳ ಪರಂಪರೆಯ ವ್ಯತ್ಯಾಸಗಳನ್ನ ಪರಿಹರಿಸಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದು ಯಾರಿಗೆ ಸಂಬಂಧಪಟ್ಟಿದೆ? ಸಶಸ್ತ್ರ ಪಡೆಗಳಾದ ಭೂಸೇನೆ, ನೌಕಾಪಡೆ, ವಾಯುಪಡೆ ಮತ್ತು ರಕ್ಷಣಾ ನಾಗರಿಕರಿಗೆ ಪಿಂಚಣಿ ಮಂಜೂರಾತಿ ಮತ್ತು ವಿತರಣಾ ಅವಶ್ಯಕತೆಗಳನ್ನ ಪೂರೈಸುವುದು ಇದರ ಕಾರ್ಯವಾಗಿದೆ. ಇದನ್ನು ರಕ್ಷಣಾ ಲೆಕ್ಕಪತ್ರ ಇಲಾಖೆಯು ಪ್ರಯಾಗ್ರಾಜ್ನ ರಕ್ಷಣಾ ಲೆಕ್ಕಪತ್ರಗಳ ಪ್ರಧಾನ ನಿಯಂತ್ರಕರ ಮೂಲಕ ಕಾರ್ಯನಿರ್ವಹಿಸುತ್ತದೆ. 3 ಸೇವೆಗಳು ಮತ್ತು ಮಿತ್ರ ಸಂಸ್ಥೆಗಳಿಗೆ ಇದು ಸೇವೆಯನ್ನ ಸಲ್ಲಿಸುತ್ತದೆ. ಏನಿದರ ವಿಶೇಷತೆ? 3ನೇ ವ್ಯಕ್ತಿಯ ಮಧ್ಯವರ್ತಿಯನ್ನ ಅವಲಂಬಿಸದೆ ಈ ವೆಬ್ ಆಧಾರಿತ ವ್ಯವಸ್ಥೆಯು ಪಿಂಚಣಿ ಹಕ್ಕುಗಳನ್ನ ನಿರ್ವಹಿಸುತ್ತದೆ. ರಕ್ಷಣಾ ಪಿಂಚಣಿದಾರರ ಬ್ಯಾಂಕ್ ಖಾತೆಗಳಿಗೆ ಪಿಂಚಣಿ ಪಾವತಿಗಳನ್ನ ಜಮಾ ಮಾಡುತ್ತದೆ. ಇದು ಕೇಂದ್ರೀಕೃತ ಮಂಜೂರಾತಿ ಹಕ್ಕು ಮತ್ತು ಪಿಂಚಣಿ ವಿತರಣಾ ವ್ಯವಸ್ಥೆಯಾಗಿದ್ದು, ಸ್ವಯಂ ಪರಿಶೀಲನೆಯ ಮೂಲಕ ಡೇಟಾವನ್ನ ಸುಲಭವಾಗಿ ದೃಢೀಕರಿಸುವುದು ಮತ್ತು ಸರಿಪಡಿಸುವುದು ಇದರ ಉದ್ದೇಶವಾಗಿದೆ. ಇದು ಪಿಂಚಣಿದಾರರ ಗುರುತಿಸುವಿಕೆಗಾಗಿ ಡಿಜಿಟಲ್ ಪ್ರಕ್ರಿಯೆಯನ್ನ ಬಳಸುತ್ತದೆ. ಪಿಂಚಣಿದಾರರು ಪಿಂಚಣಿ ಕಚೇರಿಗಳಿಗೆ ಬಹುಭೇಟಿಗಳ ಅಗತ್ಯವನ್ನ ತೆಗೆದುಹಾಕುತ್ತದೆ. ಈ ವೇದಿಕೆಯ ಮೂಲಕ ರಕ್ಷಣಾ ಪಿಂಚಣಿದಾರರಿಗೆ ಅವರ ಪಿಂಚಣಿ ಖಾತೆಯ ಸಂಪೂರ್ಣ ಪಾರದರ್ಶಕ ನೋಟವನ್ನ ನೀಡಲಾಗುವುದು. ಇದು ಪಿಂಚಣಿದಾರರಿಗೆ ಪಿಂಚಣಿ ಪ್ರಾರಂಭವಾದ ದಿನಾಂಕದಿಂದ ಅವರ ಕೊನೆಯ ಅರ್ಹ ಫಲಾನುಭವಿಗೆ ಪಿಂಚಣಿ ಸ್ಥಗಿತಗೊಂಡ ದಿನಾಂಕದವರೆಗಿನ ಘಟನೆಗಳು ಮತ್ತು ಹಕ್ಕುಗಳ ಸಂಪೂರ್ಣ ಇತಿಹಾಸವನ್ನ ಸೆರೆಹಿಡಿಯುತ್ತದೆ ಮತ್ತು ನಿರ್ವಹಿಸುತ್ತದೆ. ಈ ವ್ಯವಸ್ಥೆಯು ಪಿಂಚಣಿ ಚಕ್ರದ ಆರಂಭ ಮತ್ತು ಮಂಜೂರಾತಿ, ವಿತರಣೆ, ಪರಿಷ್ಕರಣೆ, ಸೇವೆ ಮತ್ತು ಕುಂದುಕೊರತೆ ವಿನಂತಿ ನಿರ್ವಹಣೆ ಈ ಎಲ್ಲಾ ಚಟುವಟಿಕೆಗಳನ್ನ ಪೂರೈಸುತ್ತದೆ. ನೆಕ್ಸ್ಟ್, ಫ್ಯಾಲೆಡ್ ಫಿಶ್ ಹದ್ದು. ಫ್ಯಾಲೆಡ್ ಫಿಶ್ ಹದ್ದು ಇದು ನಾವು ಪಲ್ಲಾಸ ಸಮುದ್ರ ಹದ್ದು ಅಥವಾ ಬ್ಯಾಂಡ್ ಟೇಲ್ಡ್ ಫಿಶ್ ಹದ್ದು ಎಂದು ಕರೆಯುತ್ತೇವೆ. ಇದು ದೊಡ್ಡ ಕಂದು ಬಣ್ಣದ ಸಮುದ್ರ ಹದ್ದಾಗಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಇತ್ತೀಚೆಗೆ ರಾಜ್ಯ ಅರಣ್ಯ ಇಲಾಖೆ ಮತ್ತು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಜಂಟಿಯಾಗಿ ನಡೆಸಿದ ಸಮೀಕ್ಷೆಯು ಕಾರ್ಬೆಟ್ ಹುಲಿ ಮೀಸಲು ಪ್ರದೇಶದಲ್ಲಿ ಫ್ಯಾಲಿಡ್ ಫಿಶ್ ಈಗಲ್ಗಳ ಅಪರೂಪದ ಗೂಡು ಕಟ್ಟುವಿಕೆಯನ್ನ ಬಹಿರಂಗಪಡಿಸಿದೆ. ಆದ್ದರಿಂದ ಫ್ಯಾಲಿಡ್ ಫಿಶ್ ಹದ್ದು ಸುದ್ದಿಯಲ್ಲಿದೆ. ಫ್ಯಾಲಿಡ್ ಫಿಶ್ ಹದ್ದು ಇದನ್ನು ಸರೋವರಗಳು, ಜೌಗು ಪ್ರದೇಶಗಳು ಮತ್ತು ದೊಡ್ಡ ನದಿಗಳ ಬಳಿ ತಗ್ಗು ಪ್ರದೇಶಗಳಿಂದ 5,000 ಮೀಟರ್ ಎತ್ತರದವರೆಗೆ ಕಾಣಬಹುದು. ಇವು ಪ್ರಾಥಮಿಕವಾಗಿ ಮೀನುಗಳನ್ನ ತಿನ್ನುತ್ತವೆ. ಇತರ ಬೇಟೆಗಳು ಇವುಗಳ ಆಹಾರದ ಭಾಗವಾಗಿವೆ. ಸಾಮಾನ್ಯವಾಗಿ ಎತ್ತರದ ಮರದಲ್ಲಿ ಇರಿಸಲಾದ ದೊಡ್ಡ ಗೂಡಿನಲ್ಲಿ ನೀರಿನ ಬಳಿ ಸಂತಾನೋತ್ಪತ್ತಿಯನ್ನ ಮಾಡುತ್ತವೆ. ಇವು ಭಾಗಶಃ ವಲಸೆ ಹಕ್ಕಿಯಾಗಿದ್ದು, ಉತ್ತರ ಭಾರತದಲ್ಲಿ, ದಕ್ಷಿಣ ಏಷ್ಯಾದ ಪಕ್ಷಿಗಳಲ್ಲಿ ಮಧ್ಯ ಏಷ್ಯಾದ ಪಕ್ಷಿಗಳು ಚಳಿಗಾಲವನ್ನ ಕಳೆಯುತ್ತವೆ ಮತ್ತು ಪರ್ಷಿಯನ್ ಕೊಲ್ಲಿಗೆ ಪಶ್ಚಿಮಕ್ಕೆ ಹೋಗುತ್ತವೆ. ಈ ಹಕ್ಕಿಗಳು ಕಜಕಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಉಜ್ಬೆಕಿಸ್ತಾನ್, ಮಂಗೋಲಿಯಾ, ಚೀನಾ, ಭಾರತ, ನೇಪಾಳ, ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ನಲ್ಲಿ ಪೂರ್ವ ಪ್ಯಾಲಿಯಾರ್ಕ್ಟಿಕ್ನಲ್ಲಿ ಕಂಡುಬರುತ್ತವೆ. ಇವುಗಳ ಸಂರಕ್ಷಣಾ ಸ್ಥಿತಿಯು IUCN ಕೆಂಪು ಪಟ್ಟಿಯಲ್ಲಿ ಅಳವಿನಂಚಿನಲ್ಲಿದೆ. ಆವಾಸ ಸ್ಥಾನದ ಅವನತಿ, ಮಾಲಿನ್ಯ ಮತ್ತು ಸರೋವರಗಳನ್ನ ಬರಿದಾಗಿಸುವುದು, ಅತಿಯಾಗಿ ಮೀನುಗಾರಿಕೆ ಮಾಡುವ ಮೂಲಕ ಮಾನವರು ಈ ಜಾತಿಯ ಅವನತಿಗೆ ಕಾರಣರಾಗಿದ್ದಾರೆ. ಕಾರ್ಬೆಟ್ ಹುಲಿ ಮೀಸಲು ಪ್ರದೇಶ ಎಲ್ಲಿದೆ?
ಇದು ಉತ್ತರಾಖಂಡದ ಹಿಮಾಲಯದ ತಪ್ಪಲಿನಲ್ಲಿದೆ. ಇದನ್ನ ಯಾವಾಗ ಸ್ಥಾಪಿಸಲಾಯಿತು? ಇದನ್ನ 1936ರಲ್ಲಿ ಹೈಲಿ ರಾಷ್ಟ್ರೀಯ ಉದ್ಯಾನವನವಾಗಿ ಸ್ಥಾಪಿಸಲಾಯಿತು. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಕಾರ್ಬೆಟ್ ಹುಲಿ ಮೀಸಲು ಪ್ರದೇಶವಾಗಿದೆ. ಮತ್ತು ಪ್ರಾಜೆಕ್ಟ್ ಟೈಗರ್ ಆರಂಭವಾಗಿದ್ದು ಕೂಡ ಇದೇ ಕಾರ್ಬೆಟ್ ಹುಲಿ ಮೀಸಲು ಪ್ರದೇಶದಲ್ಲಿ. ಭೂಪ್ರದೇಶವು ಹಲವಾರು ಕಣಿವೆಗಳೊಂದಿಗೆ ಅಲೆಗಳಂತಿದ್ದು ರಾಮಗಂಗಾ, ಪಲ್ಲೇನ ಮತ್ತು ಸೋನಾ ನದಿಗಳು ಈ ಕಣಿವೆಗಳ ಮೂಲಕ ಹರಿಯುತ್ತವೆ. ಇದು ಆಳವಾದ ನೀರಿನ ಟೇಬಲ್ನೊಂದಿಗೆ ಬಬಾರ್ ಮತ್ತು ಕೆಳಗಿನ ಶಿವಾಲಿಕ್ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ. ಉತ್ತರ ಭಾರತದ ಉಷ್ಣವಲಯದ ತೇವಾಂಶವುಳ್ಳ ಪತನಶೀಲ ಕಾಡುಗಳು ಮತ್ತು ಉಷ್ಣವಲಯದ ವನಪತನಶೀಲ ಕಾಡುಗಳು. ಸಾಮಾನ್ಯವಾಗಿ ಸಸ್ಯವರ್ಗವು ಸಾಲ್ ಮತ್ತು ಮಿಶ್ರ ಕಾಡುಗಳನ್ನು ಒಳಗೊಂಡಿವೆ. ಇದು ಹುಲ್ಲುಗಾವಲುಗಳು ಮತ್ತು ನದಿ ತೀರದ ಸಸ್ಯವರ್ಗದಿಂದ ಕೂಡಿದೆ. ನೆಕ್ಸ್ಟ್, ಓಪಿಯೋರಿಜಾ ಎಕಿನಾಟಾ. ಏನಿದು? ಇದು ಒಂದು ಕಾಪಿಯ ಜಾತಿಯಾಗಿದೆ. ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಓಪಿಯೋರಿಜಾ ಎಕಿನಾಟಾ ಎಂಬುದು ಪಶ್ಚಿಮ ಘಟ್ಟದ ಹೆಚ್ಚು ಜೀವ ವೈವಿಧ್ಯ ಸಮೃದ್ಧ ಶೋಲಾ ಕಾಡುಗಳಲ್ಲಿ ಇತ್ತೀಚೆಗೆ ಪತ್ತೆಯಾದಂತಹ ಕಾಫಿ ಸಸ್ಯದ ಹೊಸ ಜಾತಿಯಾಗಿದೆ. ಇದನ್ನು ಕೇರಳದ ಇಡುಕ್ಕಿ ಜಿಲ್ಲೆಯ ದೇವಿಕುಲಂನಲ್ಲಿರುವ ಪಶ್ಚಿಮ ಘಟ್ಟಗಳ ಶೋಲಾ ಕಾಡುಗಳಲ್ಲಿ ಕಂಡುಹಿಡಿಯಲಾಯಿತು. ಆದ್ದರಿಂದ ಓಪಿಯೋರಿಜಾ ಎಕಿನಾಟಾ ಸುದ್ದಿಯಲ್ಲಿದೆ. ಇದು ಸಮುದ್ರ ಮಟ್ಟದಿಂದ 1630 ಮೀಟರ್ ಎತ್ತರದಲ್ಲಿ ನಿತ್ಯ ಹರಿದ್ವರ್ಣ ಕಾಡು ಮತ್ತು ಹುಲ್ಲುಗಾವಲು ಸಸ್ಯವರ್ಗದ ನಡುವಿನ ಪರಿಸರ ಟೋನ್ ಪ್ರದೇಶದಲ್ಲಿ ಬೆಳೆಯುತ್ತದೆ. ಇದು ರೂಬಿಯೇಸಿ ಕುಟುಂಬಕ್ಕೆ ಸೇರಿದ್ದು ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಪ್ರತಿವಿಷ ಸಿದ್ಧತೆಗಳಲ್ಲಿ ಪ್ರಮುಖ ಅಂಶವಾಗಿರುವ ಓಪಿಯೋರಿಜಾ ಮುಂಗೋಸ್ ಕುಲಕ್ಕೆ ನಿಕಟ ಸಂಬಂಧವನ್ನ ಹೊಂದಿದೆ. ಓಪಿಯೋರಿಜಾ ಎಕಿನಾಟಾವನ್ನ ಇಲ್ಲಿಯವರೆಗೆ ಈ ರೀತಿಯ ಪ್ರದೇಶದಿಂದ ಮಾತ್ರ ಸಂಗ್ರಹಿಸಲಾಗಿದೆ. ಇಲ್ಲಿನ ಸಸ್ಯಗಳ ವಿಸ್ತೀರ್ಣ 4 ಚದರ ಕಿಲೋಮೀಟರ್ಗಳಿಗಿಂತ ಕಡಿಮೆ ಇದೆ ಎಂದು ಅಂದಾಜಿಸಲಾಗಿದೆ ಮತ್ತು ತಿಳಿದಿರುವ ಜನಸಂಖ್ಯೆಯು ಗರಿಷ್ಠ 35 ಸಸ್ಯಗಳನ್ನ ಮಾತ್ರ ಹೊಂದಿದೆ. ಓಪಿಯೋರಿಜಾ ಎಕಿನಾಟಾದ 35 ಸಸ್ಯಗಳು ಮಾತ್ರ ಇವೆ. ನೆಕ್ಸ್ಟ್, ಸ್ವಚ್ಛ ಶಹರ ಜೋಡಿ ಉಪಕ್ರಮ. ಇತ್ತೀಚೆಗೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಸ್ವಚ್ಛ ಶಹರ ಜೋಡಿ ಉಪಕ್ರಮವನ್ನ ಆರಂಭಿಸಿದೆ. ಸ್ವಚ್ಛ ಸರ್ವೇಕ್ಷಣಾ ಶ್ರೇಯಾಂಕಗಳಲ್ಲಿನ ಇತ್ತೀಚಿನ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಉನ್ನತ ಪ್ರದರ್ಶನ ನೀಡುವ ನಗರಗಳನ್ನು ಮಾರ್ಗದರ್ಶಿ ನಗರಗಳಾಗಿ ಗುರುತಿಸಲಾಗಿದೆ. ಕಡಿಮೆ ಪ್ರದರ್ಶನ ನೀಡುವ ನಗರಗಳೊಂದಿಗೆ ಜೋಡಿಸಲಾಗಿದೆ. ಇದನ್ನು ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಅಡಿಯಲ್ಲಿ ಅಳವಡಿಸಲಾಗಿದೆ. ಭಾರತದಾದ್ಯಂತ ನಗರದ ನೈರ್ಮಲ್ಯ ಮತ್ತು ತ್ಯಾಜ್ಯ ನಿರ್ವಹಣೆಯಲ್ಲಿ ಜ್ಞಾನ ಮತ್ತು ಅನುಭವ ಹಂಚಿಕೆ, ಪೀರ್ ಕಲಿಕೆ ಮತ್ತು ಉತ್ತಮ ಅಭ್ಯಾಸಗಳನ್ನು ಪುನರಾವರ್ತಿಸುವುದು ಇದರ ಗುರಿಯಾಗಿದೆ. ತುಲನಾತ್ಮಕವಾಗಿ ಕಡಿಮೆ ಕಾರ್ಯಕ್ಷಮತೆಯ ನಗರಗಳು ಸ್ವಚ್ಛತಾ ಕಾರ್ಯಕ್ಷಮತೆಯನ್ನ ಸುಧಾರಿಸುವಲ್ಲಿ ಮಾರ್ಗದರ್ಶಿ ನಗರಗಳ ಅನುಭವವನ್ನ ಬಳಸಿಕೊಳ್ಳುವ ಮೂಲಕ ಬೆಂಬಲ ನೀಡುವುದು ಇದರ ಉದ್ದೇಶವಾಗಿದೆ. ನೈರ್ಮಲ್ಯ ಮತ್ತು ತ್ಯಾಜ್ಯ ನಿರ್ವಹಣೆಯಲ್ಲಿ ಪರೀಕ್ಷಿಸಲಾದ ಉತ್ತಮ ಅಭ್ಯಾಸಗಳನ್ನು ಪುನರಾವರ್ತಿಸುವುದು ಇದರ ಉದ್ದೇಶವಾಗಿದೆ. ಸ್ವಚ್ಛ ಶಹರ ಜೋಡಿ ಕಾರ್ಯಕ್ರಮ. ಈಗಾಗಲೇ ಸ್ವಚ್ಛ ಸರ್ವೇಕ್ಷಣಾ ಶ್ರೇಯಾಂಕಗಳಲ್ಲಿ ಉತ್ತಮ ಕಾರ್ಯಕ್ಷಮತೆಯನ್ನ ತೋರಿದಂತಹ ನಗರಗಳ ಜೊತೆಗೆ ಕಡಿಮೆ ಪ್ರದರ್ಶನ ನೀಡಿರುವ ನಗರಗಳನ್ನ ಜೋಡಿಸಲಾಗುವುದು. ಇದು ಈ ಉಪಕ್ರಮವಾಗಿದೆ. ಹೊಸದಾದ ಮಾಹಿತಿಗಳನ್ನ ತಿಳಿದುಕೊಂಡಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿಗಳು ಉಪಯುಕ್ತವಾಗಿವೆ ಎನಿಸಿದರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ತರಗತಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.